ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 11ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಬೆಂಗಳೂರು ಮೆಟ್ರೋದ ಯಾವ ಮಾರ್ಗವನ್ನು ಉದ್ಘಾಟಿಸಿದರು? ನೇರಳೆ, ಹಳದಿ, ಹಸಿರು, ಕಿತ್ತಳೆ. ಸರಿಯಾದಂಥ ಉತ್ತರ ಹಳದಿ. ನಮ್ಮ ಕರ್ನಾಟಕದ ಬೆಂಗಳೂರಿನ ನಮ್ಮ ಮೆಟ್ರೋದ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಮೆಟ್ರೋದ ಕಾರ್ಯಾಚರಣೆ ಆರಂಭವಾಗಿದ್ದು 2011ರಲ್ಲಿ. ನಮ್ಮ ಮೆಟ್ರೋನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಅವರು. ನಮ್ಮ ಮೆಟ್ರೋನ ಪ್ರಧಾನ ಕಚೇರಿ ಬೆಂಗಳೂರಿನ ಕೆಂಗಲ್ ಹನುಮಂತಯ್ಯ ರಸ್ತೆಯ ಸಾರಿಗೆ ಸದನದ BMTC ಕೇಂದ್ರ ಕಚೇರಿಯಲ್ಲಿದೆ. ನಮ್ಮ ಮೆಟ್ರೋ ಸೇವೆಗಳು 77 ಕಿಲೋಮೀಟರ್ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪೂರ್ವ ಪಶ್ಚಿಮ ಕಾರಿಡಾರ್ 43.49 ಕಿಲೋಮೀಟರ್ ವ್ಯಾಪಿಸಿದ್ದು, ಪೂರ್ವದಲ್ಲಿ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣದಿಂದ ಪ್ರಾರಂಭವಾಗಿ ಪಶ್ಚಿಮದಲ್ಲಿ ಚಲ್ಲಘಟ್ಟ ಟರ್ಮಿನಲ್ನಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್ 33.5 ಕಿಲೋಮೀಟರ್ ವ್ಯಾಪಿಸಿದ್ದು, ಉತ್ತರದಲ್ಲಿ ಮಾದಾವರದಲ್ಲಿ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ನಲ್ಲಿ ಕೊನೆಗೊಳ್ಳುತ್ತದೆ. ಈ ನಮ್ಮ ಮೆಟ್ರೋ ಸ್ಟ್ಯಾಂಡರ್ಡ್ ಗೇಜ್ನಲ್ಲಿ 750 ವೋಲ್ಟ್ DC ಥರ್ಡ್ ರೈಲ್ ಟ್ರ್ಯಾಕ್ಷನ್ನೊಂದಿಗೆ ಕಾರ್ಯಾರಂಭ ಮಾಡಿದ ಭಾರತದ ಮೊದಲ ಮೆಟ್ರೋ ರೈಲು ಯೋಜನೆಯಾಗಿದೆ. ಒಟ್ಟು 8 ಮಾರ್ಗಗಳನ್ನು ಹೊಂದಿರುವ ನಮ್ಮ ಮೆಟ್ರೋ ದ 3 ಮಾರ್ಗಗಳು ಕಾರ್ಯಾಚರಣೆಯಲ್ಲಿವೆ. ಅವು ನೇರಳೆ, ಹಸಿರು, ಹಳದಿ, ಪರ್ಪಲ್, ಗ್ರೀನ್, ಯೆಲ್ಲೋ. ಮತ್ತು ನಿರ್ಮಾಣ ಹಂತದಲ್ಲಿ 2 ಮಾರ್ಗಗಳಿವೆ. ಅವು ಗುಲಾಬಿ ಮತ್ತು ನೀಲಿ, ಪಿಂಕ್ ಆ್ಯಂಡ್ ಬ್ಲೂ. ಹಾಗೂ 3 ಮಾರ್ಗಗಳು ಅನುಮೋದನೆಗೊಂಡಿವೆ. ಅವು ಕಿತ್ತಳೆ, ಕೆಂಪು, ಬೂದು, ಆರೆಂಜ್, ರೆಡ್ ಆ್ಯಂಡ್ ಗ್ರೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಠಾತ್ ಪ್ರವಾಹದಿಂದಾಗಿ ಯಾವ ನದಿ ಭಾರೀ ನಾಶವನ್ನುಂಟು ಮಾಡಿತು? ಖೀರ್ ಗಂಗಾ ನದಿ, ಧೋಧ್ ಗಂಗಾ ನದಿ, ರಾಮ್ ಗಂಗಾ ನದಿ, ಬೋಧ್ ಗಂಗಾ ನದಿ. ಸರಿಯಾದಂಥ ಉತ್ತರ ಖೀರ್ ಗಂಗಾ ನದಿ. ಈಗ ಉತ್ತರಾಖಂಡದ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ನೋಡೋಣ. ಇದು ಏಕಸಭೆಯ ಶಾಸಕಾಂಗವಾಗಿದ್ದು ವಿಧಾನಸಭೆಯನ್ನು ಮಾತ್ರ ಹೊಂದಿದೆ. ಇದು ನವೆಂಬರ್ 9, 2000 ಉತ್ತರ ಪ್ರದೇಶದಿಂದ ವಿಭಜನೆಗೊಂಡು ಪೂರ್ಣ ರಾಜ್ಯವಾಗಿ ರಚನೆಯಾಯಿತು. ಉತ್ತರಾಖಂಡ 2 ರಾಜಧಾನಿಗಳನ್ನು ಹೊಂದಿದೆ. ಒಂದು ಚಳಿಗಾಲದ ರಾಜಧಾನಿ ಡೆಹ್ರಾಡೂನ್, ಇನ್ನೊಂದು ಬೇಸಿಗೆಯ ರಾಜಧಾನಿ ಭರಾಡಿ ಸೇನ್.
ಉತ್ತರಾಖಂಡ ಒಟ್ಟು ಶಾಸಕಾಂಗದ ಸ್ಥಾನಗಳು 70. ಇಲ್ಲಿನ ರಾಜ್ಯಪಾಲರು ಗುರ್ಮೀತ್ ಸಿಂಗ್ ಅವರು, ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿಯವರು. ಉತ್ತರಾಖಂಡದ ರಾಜ್ಯ ಪಕ್ಷಿ ಹಿಮಾಲಯನ್ ಮೋನಾಲ್, ಮೀನು ಗೋಲ್ಡನ್ ಮಹಸೀರ್, ಚಿಟ್ಟೆ ಪಶ್ಚಿಮ ಹಿಮಾಲಯದ ಸಾಮಾನ್ಯ ನವಿಲು, ಹೂವು ಬ್ರಹ್ಮಕಮಲ. ಉತ್ತರಾಖಂಡದ ರಾಜ್ಯ ಪ್ರಾಣಿ ಅಥವಾ ಸಸ್ತನಿ ಅಲ್ಪೈನ್ ಕಸ್ತೂರಿ ಜಿಂಕೆ, ಮರ ಬುರಾನ್ಸ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಹಣಕಾಸು ನೀತಿ ಸಮಿತಿಯು ನಿಗದಿಪಡಿಸಿದ ರೆಪೋ ದರ ಎಷ್ಟು? 4.5%, 4.75%, 5.5%, 5.75%. ಸರಿಯಾದಂಥ ಉತ್ತರ 5.5% ಅಥವಾ 5.5%. ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. RBIನ ಪ್ರಧಾನ ಕಚೇರಿ ಇರೋದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಇದರ ಸ್ಥಾಪನೆ 1 ಏಪ್ರಿಲ್ 1935ರಲ್ಲಿ ಆಯಿತು. RBIನ ಈಗಿನ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ಪ್ರವಾಸೋದ್ಯಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಸಾರಾ ಅಲಿ ಖಾನ್, ಸ್ಮೃತಿ ಮಂಧಾನಾ, ಸಾರಾ ತೆಂಡೂಲ್ಕರ್, ಸ್ಮೃತಿ ಇರಾನಿ. ಸರಿಯಾದಂಥ ಉತ್ತರ ಸಾರಾ ತೆಂಡೂಲ್ಕರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ AI ಚಾಲಿತ ಕಲಿಕಾ ಅಪ್ಲಿಕೇಶನ್ ಟ್ಯೂಟೋಸನ್ನು ಯಾರು ಪ್ರಾರಂಭಿಸಿದರು? IIT ಧಾರವಾಡ, IIT ಪಾಲಕ್ಕಾಡ್, IIT ಮದ್ರಾಸ್, IIT ಬಾಂಬೆ. ಸರಿಯಾದಂಥ ಉತ್ತರ IIT ಪಾಲಕ್ಕಾಡ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸಾಮರ್ಥ್ಯ ನಿರ್ಮಾಣ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಯಶವಂತ್ ವರ್ಮಾ, S. ರಾಧಾ ಚೌಹಾಣ್, ಅಜಯ್ ಸೇಠ್, ಗೀತಾಂಜಲಿ ಶ್ರೀ. ಸರಿಯಾದಂಥ ಉತ್ತರ S. ರಾಧಾ ಚೌಹಾಣ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು.